ಜಾಹ್ನವಿ ಆ್ಯಂಕರ್ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ಜರ್ನಲಿಸ್ಟ್ ಬುದ್ಧಿ ಅನ್ನೋದು ಅಲ್ಲಿ ಇಲ್ಲಿ ತೋರಿಸ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಇವ್ರು ಸ್ವಲ್ಪ ಅತಿಯಾಗೆ ತೋರಿಸ್ತಿದ್ದಾರೆ ಅಂತ ಕಾಣಿಸುತ್ತೆ. ಈ ಶನಿವಾರ ಭಾನುವಾರ ಕಿಚ್ಚ ಸುದೀಪ್ ಕೈಯಲ್ಲಿ ಚೆನ್ನಾಗಿ ಉಗಿಸ್ಕೊಳ್ಳೋದಂತೂ ಫಿಕ್ಸು. ಹಾಗಿದ್ರೆ ಜಾಹ್ನವಿ ಏನು ಮಾತಾಡಿದ್ರು ಅಂದರೆ ಕಲರ್ಸ್ ಕನ್ನಡದ ವಿರುದ್ಧವೇ ಮಾತಾಡಿದ್ರು. ಅದು ಅವರೊಬ್ಬರು ಆ್ಯಂಕರ್ ಆಗಿ ಕಲರ್ಸ್ ಕನ್ನಡದಲ್ಲೂ ಒಂದಷ್ಟು ಶೋಗಳನ್ನು ಮಾಡಿ ಆದ್ರೂ ಕೂಡ ಅದೇ ಚಾನಲ್ ಬಗ್ಗೆ ಮಾತನಾಡಿದ್ದು ತುಂಬ ಅಂದರೆ ತುಂಬ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ನನ್ನಮ್ಮ ಸೂಪರ್ ಸ್ಟಾರ್, ಗಿಚ್ಚಿ ಗಿಲಿಗಿಲಿ ಹಾಗೆಯೇ ಬೇರೆ ಬೇರೆ ಶೋಗಳನ್ನು ಕೂಡ ಕಲರ್ಸ್ ಕನ್ನಡದಲ್ಲಿ ಜಾಹ್ನವಿ ಅವರು ಮಾಡಿದ್ರು. ಕಲರ್ಸ್ ಕನ್ನಡ ಜಾಹ್ನವಿ ಅವರಿಗೆ ಅವಕಾಶಗಳನ್ನು ಕೊಟ್ಟಿದ್ದಂತೂ ಸತ್ಯ. ಆದರೆ ಅದೇ ಜಾಹ್ನವಿ ಅವರಿಗೆ ಬಿಗ್ ಬಾಸ್ ಅನ್ನುವಂಥ ಆಫರನ್ನು ಕೂಡ ಕಲರ್ಸ್ ಕನ್ನಡ ಕೊಡ್ತು. ಆದರೆ ಅದನ್ನೆಲ್ಲವನ್ನ ಜಾಹ್ನವಿ ಮರ್ತಂಗೆ ಕಾಣಿಸ್ತಾ ಇದೆ. ಹತ್ತಿದ ಏಣಿಯನ್ನು ಒದ್ದಿದ್ದಾರೆ ಜಾಹ್ನವಿ. ಇದೀಗ ಅದೇ ಕಲರ್ಸ್ ಕನ್ನಡದ ಬಗ್ಗೆ ನಾನು ಏನು ಹರಿಬಿಟ್ಟಿರೋದು ಬಿಗ್ ಬಾಸ್ನಲ್ಲಿ. ಇದೀಗ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ. ಅದೇ ಕಾರಣಕ್ಕಾಗಿ ಕಿಚ್ಚ ಸುದೀಪ್ ಅವರು ಈ ವಿಚಾರಕ್ಕಾದರೂ ಜಾಹ್ನವಿಗೆ ಚೆನ್ನಾಗಿ ಜಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಶನಿವಾರ ಭಾನುವಾರ ಜಾಹ್ನವಿಗೆ ಉಗಿದು ಉಪ್ಪಿನಕಾಯಿ ಹಾಕೋದು ಫಿಕ್ಸು ಅನ್ನೋದನ್ನು ಹೇಳಲಾಗ್ತಾ ಇದೆ. ಅಷ್ಟಕ್ಕೂ ಜಾಹ್ನವಿ ಮಾಡ್ಕೊಂಡಂಥ ಎಡವಟ್ಟೇನು? ಕಲರ್ಸ್ ಕನ್ನಡವೇ ಅವಕಾಶ ಕೊಟ್ಟಿದ್ರು, ಅದೇ ಕಲರ್ಸ್ ಕನ್ನಡದಲ್ಲಿ ಕೆಲಸ ಮಾಡಿದ್ರು ಕೂಡ ಆ ಬಗ್ಗೆ ಮಾತಾಡೋದಕ್ಕೆ ಕಾರಣವೇನು? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಜಾಹ್ನವಿ ಅವರಿಗೆ ಒಂದು ಚಾನಲ್ ಹೆಂಗೆ ರನ್ ಆಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ಅಥವಾ ಒಂದು ರಿಯಾಲಿಟಿ ಶೋ ಹೆಂಗೆ ರನ್ ಆಗುತ್ತೆ ಅನ್ನೋದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಒಂದೆರಡು ರಿಯಾಲಿಟಿ ಶೋಗಳಲ್ಲಿ ಅವರು ಕೂಡ ಇದ್ದರು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಆ್ಯಂಕರ್. ಸೊ ಹಾಗಾಗಿ ರಿಯಾಲಿಟಿ ಶೋಗಳು ಟಿ ಆರ್ ಪಿನ ಹೆಂಗೆ ಕೌಂಟ್ ಮಾಡುತ್ತೆ, ಟಿ ಆರ್ ಪಿ ಯಾವ ಮುಖಾಂತರವಾಗಿ ಜನ್ರೇಟ್ ಆಗುತ್ತೆ, ಚಾನಲ್ ಏನನ್ನು ಬಯಸುತ್ತೆ, ಜನರು ಏನನ್ನು ಬಯಸುತ್ತಾರೆ ಅನ್ನೋದು ಜಾಹ್ನವಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದಕ್ಕೇ ಓವರ್ ಆಗಿ ಆಡೋದಕ್ಕೆ ಹೋಗಿ ಬಿಗ್ ಬಾಸ್ನಲ್ಲಿ ಇವ್ರ ಹೆಸರು ಹಾಳು ಮಾಡ್ಕೊಂಡಿದ್ದು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾರ್ಮಲ್ ಪೀಪಲ್ ಆಗಿ ಜನಸಾಮಾನ್ಯರಂತೆ ಬಿಗ್ ಬಾಸಿಗೆ ಹೋಗಿದ್ರೆ ಮೋಸ್ಟ್ಲಿ ಗೆಲ್ತಿದ್ರೇನೋ. ಆದರೆ ಆ್ಯಂಕರ್ ಅನ್ನೋ ರೀತಿಯಲ್ಲಿ ಬಿಗ್ ಬಾಸಿಗೆ ಹೋಗಿ ಅಲ್ಲಿ ಮಾಡಬಾರ್ದು ಕೆಲಸ ಮಾಡಿ ನಾಲಿಗೆ ಹರಿಬಿಟ್ಟು ಉಗಿಸ್ಕೊಳ್ತಾ ಇದ್ದಾರೆ. ಹೌದು, ಈ ಕೆಲವು ವಾರದ ಹಿಂದೆ ಅಂದರೆ ಕಳೆದ ವಾರವೇ ಬಟ್ಟೆಯಲ್ಲೂ ಕೂಡ ಕೋಡ್ ಇದೆ. ರೆಡ್ ಬಂದರೆ ಡೇಂಜರ್, ಹೊರಗಡೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಅಭಿಪ್ರಾಯ ಇದೆ, ಆಟ ಬದಲಿಸಿಕೊಳ್ಳಿ ಅಂತ. ಗ್ರೀನ್ ಬಂದರೆ ಓಕೆ ಅಂತ. ಈ ಥರದ್ದೆಲ್ಲ ಡಿ ಕೋಡನ್ನು ಮಾಡಿದ್ರು ಕಿಚ್ಚ ಸುದೀಪ್ ಅವರು. ಆ ಕೆಲಸವೂ ಕೂಡ ಜಾಹ್ನವಿದೆ. ಹೊರಗಡೆ ಡಿಸೈನರ್ಗೆ ಹೇಳಿ ನನಗೆ ಹೊರಗಡೆ ನೆಗೆಟಿವ್ ಇದ್ದರೆ ರೆಡ್ ಕಲರ್ ಬಟ್ಟೆ ಕಳಿಸು, ಒಳಗಡೆ ನನಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ನೀನು ಕಳಿಸೋ ಬಟ್ಟೆಯಿಂದ ಅಂತ ಡೀಲ್ ಮಾಡ್ಕೊಂಡು ಹೋಗಿದ್ರು. ಕಿಚ್ಚ ಸುದೀಪ್ ಅದನ್ನು ಹೇಳಿ ವಾರ್ನ್ ಮಾಡಿದರು. ಕೇವಲ ಇದೊಂದು ಮಾತ್ರ ಅಲ್ಲ, ಇನ್ನು ಬೇರೆ ಬೇರೆ ರೀತಿಯಾದಂಥ ಸ್ಟ್ರಾಟಜಿಗಳನ್ನು ಜಾಹ್ನವಿ ಮಾಡ್ಕೊಳ್ತಾ ಇದ್ದಾರೆ. ನಿನ್ನೆ ಸೂರಜ್ ಮತ್ತು ರಾಶಿಕಾ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ರಾಶಿಕಾ ಮತ್ತು ಸೂರಜ್ ಅವರನ್ನು ಕಲರ್ಸ್ ಕನ್ನಡದವರು ಯಾವುದೇ ಕಾರಣಕ್ಕೂ ಹೊರಗೆ ಕಳಿಸಲ್ಲ ಅಂತ ಹೇಳ್ತಾರೆ. ಆಗ ಸೂರಜ್ ಯಾಕೆ ಹಾಗೆ ಹೇಳ್ತಾ ಇದ್ದೀರಾ ಅಂದಾಗ ನಿಮ್ಮಿಬ್ರದ್ದು ಲವ್ ಟ್ರ್ಯಾಕ್ ಓಡ್ತಾ ಇದೆ, ಜನರಿಗೆ ಬೇಕಾಗಿರೋದು ಅದೇ, ಟಿ ಆರ್ ಪಿ ಬರೋದು ಅದರಿಂದನೇ. ಸೊ ಒಂದು ಲವ್ ಟ್ರ್ಯಾಕ್ ಇದೆ ಅಂತ ಹೇಳಿದ್ರೆ ಟಿ ಆರ್ ಪಿ ಜನ್ರೇಟ್ ಆಗುತ್ತೆ. ಸೊ ಟಿ ಆರ್ ಪಿ ಇರೋರನ್ನ ಹೊರಗಡೆ ಕಳಿಸಲ್ಲ ಅನ್ನೋದನ್ನು ಹೇಳಿಬಿಡ್ತಾರೆ. ಆಗ ಸೂರಜ್ ಸಡನ್ನಾಗಿ ಇದನ್ನೆಲ್ಲ ಮಾತಾಡೋಕ್ಕೆ ಹೋಗಬೇಡಿ, ನಿಮ್ಮ ಗುಂಡಿನ ನೀವೇ ತೋಡ್ಕೊಳ್ತೀರಾ, ಖಂಡಿತ ಶನಿವಾರ ಭಾನುವಾರ ಉಗಿಸ್ಕೊತೀರಾ, ಇದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ, ಹಾಗೆಲ್ಲ ಇಲ್ಲ ಅಂತ ಹೇಳ್ತಾರೆ. ಇನ್ನು ಮಾತು ಮುಂದುವರಿಸಿದಂಥ ಜಾಹ್ನವಿ ಅವರು ಸ್ಪಂದನ ಇಲ್ಲಿವರೆಗೂ ಹೆಂಗೆ ಉಳ್ಕೊಂಡ್ರೋ ಗೊತ್ತಿಲ್ಲ, ಸ್ಪಂದನ ಉಳ್ಕೊಳ್ಳುವಂಥ ಕ್ಯಾಂಡಿಡೇಟೇ ಅಲ್ಲ, ಯಾವ ಲೆಕ್ಕಾಚಾರದ ಮೇಲೆ ಯಾವ ಬೇಸಿಸ್ ಮೇಲೆ ಉಳ್ಕೊಳ್ತಾ ಇದ್ದಾರೆ ಅನ್ನೋದು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಅನ್ನೋದನ್ನು ಜಾಹ್ನವಿ ಅವರು ಹೇಳಿದರು. ಅಲ್ಲಿಗೆ ಜಾಹ್ನವಿ ಅವರು ಈ ಕಲರ್ಸ್ ಕನ್ನಡ ಏನೇನು ಪ್ಲ್ಯಾನ್ ಮಾಡ್ಕೊಳ್ಳುತ್ತೆ ಅಥವಾ ಟಿ ಆರ್ ಪಿಗೆ ಸಂಬಂಧಪಟ್ಟಂತೆ ಯಾವ ಥರ ಪ್ಲ್ಯಾನ್ ಮಾಡ್ಕೊಳ್ಳುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಶುರುವಾದ ಮೊದಲ ಸೀಸನ್ನಿಂದ ಇಲ್ಲಿವರೆಗೂ ಬಿಗ್ ಬಾಸ್ ಮೇಲೆ ಇರುವಂಥ ಒಂದೇ ಒಂದು ಗಂಭೀರವಾದಂಥ ಆರೋಪ ಏನು ಅಂದರೆ ಇದು ಸ್ಕ್ರಿಪ್ಟೆಡ್ ಮುಖಾಂತರವಾಗಿ ಶೋ ನಡೆಯುತ್ತೆ. ನಾವು ಯಾರಿಗೆ ಓಟ್ ಹಾಕ್ತೀವಿ ಅವ್ರನ್ನ ಗೆಲ್ಲಿಸಲ್ಲ. ಈ ಓಟು ಅನ್ನೋದೆಲ್ಲ ಕಾಟಾಚಾರ, ಈ ಓಟು ಅನ್ನೋದೆಲ್ಲ ಸುಮ್ಮನೆ. ಅವ್ರಿಗೆ ಯಾರು ಬೇಕೋ ಅವ್ರನ್ನ ಗೆಲ್ಲಿಸ್ಕೊಳ್ತಾರೆ, ಅವ್ರಿಗೆ ಯಾರು ಇಷ್ಟ ಆಗ್ತಾರೋ ಅವ್ರನ್ನ ಗೆಲ್ಲಿಸ್ತಾರೆ. ಅದನ್ನು ಹೊರತುಪಡಿಸಿ ಸುಮ್ಮನೆ ಈ ಓಟು ಇನ್ನೊಂದು ಮತ್ತೊಂದು ಅಂತ ಡ್ರಾಮಾ ಮಾಡ್ತಾರೆ. ನಾವು ಬಕ್ರೆಗಳ ಥರ ಓಟ್ ಹಾಕ್ತೀವಿ, ಓಟಿಗೆ ಬೆಲೆನೇ ಇರೋದಿಲ್ಲ. ಫೈನಲಿ ಯಾರು ಗೆಲ್ಲಬೇಕು ಅನ್ನೋದನ್ನು ಬಿಗ್ ಬಾಸ್ ಮೊದಲೇ ನಿರ್ಧರಿಸಿರುತ್ತೆ. ವೋಟಿಂಗ್ ಲೈನ್ ಓಪನ್ ಇದೆ, ವೋಟ್ ಮಾಡಿ ಉಳಿಸಿ ಸೇಫ್ ಮಾಡಿ ನಾಮಿನೇಟ್ ಆಗಿದ್ದಾರೆ, ಇದೆಲ್ಲವೂ ಕೂಡ ಸುಳ್ಳು ಅನ್ನೋದು ಮೊದಲ ಸೀಸನ್ನಿಂದಲೂ ಕೂಡ ಇದೆ. ಆದರೆ ಕಲರ್ಸ್ ಕನ್ನಡ ಆಗಿರ್ಬೋದು, ಕಿಚ್ಚ ಸುದೀಪ್ ಅವರು ಈ ವಾದವನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನೀವು ವೋಟ್ ಹಾಕೋದ್ರ ಮೇಲೇ ಅಲ್ಲಿ ಸ್ಪರ್ಧಿಗಳು ಇರಬೇಕಾ ಅಥವಾ ಇರಬಾರ್ದು ಅನ್ನೋದು ಡಿಸೈಡ್ ಆಗುತ್ತೆ ಅನ್ನೋದನ್ನು ಅವ್ರು ಹೇಳ್ಕೊ ಬಂದಿದ್ದಾರೆ. ಆದರೆ ಜಾಹ್ನವಿ ಅವರು ವೋಟಿಗೆ ಬೆಲೆ ಕೊಡ್ದೇನೆ ಕಲರ್ಸ್ ಕನ್ನಡದವರು ಯಾರು ಟಿ ಆರ್ ಪಿ ಕೊಡ್ತಾರೋ ಅಂಥವ್ರನ್ನ ಮಾತ್ರ ಉಳಿಸ್ಕೊಳ್ತಾರೆ. ಲವ್ ಟ್ರ್ಯಾಕ್ ಓಡಿದ್ರೆ
ಗೆಲ್ತಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಲ್ಲಿಗೆ ಕಲರ್ಸ್ ಕನ್ನಡ ಈ ರೀತಿಯಾಗಿ ಮಾಡ್ತಾ ಇದೆ ಅಂತ ಜಾನ್ವಿ ಹೇಳಿರೋದು ಈಗ ಚರ್ಚೆ ಆಗ್ತಿರೋದು. ಯಾಕಂದರೆ ಜಾನ್ವಿ ಕೂಡ ಕಲರ್ಸ್ ಕನ್ನಡದಲ್ಲಿ ಕೆಲಸ ಮಾಡಿದವ್ರೆ. ಅಲ್ಲಿಗೆ ಒಂದು ಚಾನಲ್ ಈ ಥರ ಎಲ್ಲ ಪ್ಲ್ಯಾನ್ ಮಾಡುತ್ತಾ, ಹಾಗಿದ್ರೆ ಜನ ಓಟ್ ಹಾಕೋದು ಸುಮ್ಮನೆನಾ, ಜನರನ್ನ ಬಕ್ರ ಮಾಡ್ತಿದ್ದಾರಾ, ಜನರನ್ನ ಮಂಗ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಈ ಹಿಂದೆ ಆರ್ಯವರ್ಧನ್ ಗುರೂಜಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಅವರೂ ಅನುಪಮ ಅವರನ್ನು ಸೇಫ್ ಮಾಡ್ತಾ ಇದ್ದಾರೆ ಕಲರ್ಸ್ ಕನ್ನಡದವರು, ಅನುಪಮಂಗೆ ಓಟ್ ಹಾಕ್ತಾ ಇದ್ದಾರೆ, ಅನುಪಮಂಗೆ ಸೇವ್ ಮಾಡ್ತಾ ಇದ್ದಾರೆ, ಅನುಪಮನ್ನೇ ಗೆಲ್ಲಿಸ್ತಾರೆ ಅಂತ ಹೇಳಿದರು. ಆಗ ಅವ್ರಿಗೂ ಕೂಡ ಕಿಚ್ಚ ಸುದೀಪ್ ಅವರು ಬಾಯಿಗೆ ಬಂದಂಗೆ ಬೈದಿದ್ರು, ತುಂಬಾ ಕ್ಲಾಸ್ ತೆಗೆದುಕೊಂಡಿದ್ರು. ಕಲರ್ಸ್ ಯಾವುದೇ ಕಾರಣಕ್ಕೂ ಆ ಥರ ಎಲ್ಲ ಮಾಡಲ್ಲ, ಜನರ ನಂಬಿಕೆಗೆ ದ್ರೋಹ ಬಗ್ಗೆ ಅಲ್ಲ, ಜನರು ಏನು ಬಯಸ್ತಾರೋ ಅದನ್ನೇ ಕೊಡ್ತಾರೆ, ನೀವು ಏನೇನೋ ನಿಮ್ಮ ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ಹೋಗಬೇಡಿ ಅಂತ ಉಗ್ದಿದ್ರು. ಈಗ ಅದೇ ತಪ್ಪನ್ನು ಜಾನ್ವಿ ಮಾಡಿರೋದು. ತನಗೆಲ್ಲ ಗೊತ್ತು, ತನ್ನ ಚಾನಲಲ್ಲಿ ಕೆಲಸ ಮಾಡಿದ್ದೀನಿ, ತನ್ನ ಆ್ಯಂಕರು ತಾನು ಹೇಳ್ದಂಗೆ ನಡೆಯುತ್ತೆ, ಅಥವಾ ಒಂದಷ್ಟು ಸ್ಟ್ರಾಟಜಿಗಳಿದೆ, ಆ್ಯಂಗಲ್ಸ್ಗಳಿದೆ, ಹೀಗೆ ನಡೆಯುತ್ತೆ ಅನ್ನೋ ಅರ್ಥದಲ್ಲಿ ದೊಡ್ಡದಾಗಿ ಲೆಕ್ಕಾಚಾರ ಹಾಕಿ ಕೋಡು ಡಿ ಮಾಡೋಕ್ಕೆ ಹೋಗಿದ್ದಾರೆ. ಆದರೆ ತಾನಾಗಿ ಗುಂಡಿಯನ್ನು ತೋಡ್ಕೊಂಡಿದ್ದಾರೆ. ಮೊದಲೇ ಜಾನ್ವಿ ಈ ಬಾರಿ ಸಿಕ್ಕಾಪಟ್ಟೆ ಮಿಸ್ಟೇಕ್ಸ್ಗಳನ್ನು ಮಾಡಿದ್ದಾರೆ. ಹಾಲು ಕುಡಿದು ಗಿಲ್ಲಿ ಮೇಲೆ ಹೇಳಿದ್ದಾರೆ, ಮತ್ತು ಬೇರೆ ಬೇರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತೀನಿ, ರಕ್ಷಿತಂಗೆ ಹೊಡೆದು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಕಲರ್ಸ್ ಕನ್ನಡದಲ್ಲಿ ಈ ಓಟಿಗೆಲ್ಲ ಬೆಲೆ ಇಲ್ಲ ಅನ್ನೋ ಥರ ಗೂಬೆ ಕೂರಿಸೋ ಥರ ಕೂಡ ಮಾತನಾಡಿದ್ದಾರೆ. ಇದೆಲ್ಲವೂ ಕೂಡ ಈ ವಾರ ಜಾನ್ವಿ ಅವರ ಗ್ರಾಚಾರವನ್ನು ಬಿಡಿಸೋದಕ್ಕೆ ಕಿಚ್ಚ ಸುದೀಪ್ ಅವರಿಗೆ ಉಪಯೋಗ ಆಗುತ್ತೆ. ಸೊ ತಾನು ತಿಂದಂಥ ಸಂಸ್ಥೆಗೆ ಈ ಥರ ಮಾತಾಡಿರೋ ಜಾನ್ವಿ ಬಗ್ಗೆ ಈಗ ಅಸಮಾಧಾನ ಇದೆ. ಈ ವಾರ ಏನಾಗುತ್ತೆ ಅನ್ನೋದು ನೋಡಬೇಕು. ನಿಮ್ಗೇನು ಅನಿಸುತ್ತೆ ಈ ಬಗ್ಗೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.